ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪದ್ಯ ಭಾಗ 5 ಹಸುರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮೊದಲನೇ ಮೇನಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ? ಉತ್ತರ, ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣವು ಗಿಳಿಯ ಎದೆಯ ಬಣ್ಣದ ಹಸುರಿನಂತಿದೆ. ಎರಡನೇ ಪ್ರಶ್ನೆ, ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಉತ್ತರ, ಕವಿಯು ನೋಡಿದ ಅಡಕೆಯ ತೋಟವು ಭತ್ತದ ಗದ್ದೆಯ ಪಕ್ಕದಲ್ಲಿ ಬನದ ಅಂಚಿನಲ್ಲಿದೆ. ಮೂರನೇ ಪ್ರಶ್ನೆ, ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಉತ್ತರ, ಹಸುರು ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೆಯ ಪ್ರಶ್ನೆಯ ಬಾರಿ. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಉತ್ತರ, ಕವಿಗೆ ಹುಲ್ಲಿನ ಹಾಸು ಹೊಸ ಪಚ್ಚೆ ಬಣ್ಣದ ಮಕಮಲ್ಲಿನ ಜಮಖಾನೆಯಂತೆ ಕಂಡಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕವಿಗೆ ಯಾವ್ಯಾವುದರಲ್ಲಿ ಅಗಸದಿಂದ ಬಿಸಿಲವರೆಗೂ ಹಸುರು ಕಾಣುತ್ತಿದೆ? ಉತ್ತರ, ಕವಿಗೆ ಆಗಸ, ಮುಗಿಲು ಅಂದ್ರೆ ಮೋಡ, ಗದ್ದೆಯ ಬಯಲು, ಮಲೆ ಅಂದ್ರೆ ಬೆಟ್ಟ, ಕಣಿವೆ ಮತ್ತು ಸಂಜೆಯ ಬಿಸಿಲಿನಲ್ಲಿಯೂ ಸಹ ಹಸುರು ಬಣ್ಣವೇ ಕಾಣುತ್ತಿದೆ. ಕವಿ ಪ್ರಕೃತಿಯಲ್ಲಿನ ಹಸಿರಿನೊಂದಿಗೆ ಎಷ್ಟು ತನ್ಮಯರಾಗಿದ್ದಾರೆಂದರೆ ಅವರಿಗೆ ಎಲ್ಲವೂ ಹಸಿರುಮಯವಾಗಿ ಗೋಚರಿಸುತ್ತಿದೆ. ಎರಡನೇ ಪ್ರಶ್ನೆ, ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಹಸುರು ಬಣ್ಣವು ಕೇವಲ ಕಣ್ಣಿಗೆ ಕಾಣುವುದಲ್ಲದೆ ಕವಿಯ ಸಕಲ ಇಂದ್ರಿಯಗಳನ್ನು ವ್ಯಾಪಿಸಿದೆ. ಗಾಳಿಯ ತಂಪಿನಲ್ಲಿ ಅಂದ್ರೆ ಸ್ಪರ್ಶ, ಹಕ್ಕಿಯ ಇಂಪಾದ ದನಿಯಲ್ಲಿ ಅಂದ್ರೆ ಕೇಳುವಿಕೆ ಮತ್ತು ತಾವು ಎಳೆದುಕೊಳ್ಳುವ ಉಸಿರಿನಲ್ಲಿಯೂ ಅಂದ್ರೆ ಅನುಭವ ಹಸುರನ್ನೇ ಕವಿ ಕಾಣುತ್ತಾರೆ. ಈ ಮೂಲಕ ಹಸುರು ಕವಿಯ ಸಂಪೂರ್ಣ ಅಸ್ತಿತ್ವವನ್ನೇ ಆವರಿಸಿದೆ ಎಂಬುದನ್ನು ವರ್ಣಿಸಿದ್ದಾರೆ. ಮೂರನೇ ಪ್ರಶ್ನೆ, ಕವಿಯಾತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು? ಉತ್ತರ, ಅಶ್ವಯುಜ ಮಾಸದ ನವರಾತ್ರಿಯ ಸಮಯದಲ್ಲಿ ಭೂಮಿಯು ನವಧಾತ್ರಿ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿತ್ತು. ಈ ಶ್ಯಾಮಲ ವರ್ಣದ ಹಸುರಿನ ಸಾಗರದಲ್ಲಿ ಅಂದ್ರೆ ವನಧಿ ರಸಪಾನ ಮಾಡಿ ಸ್ನಾನ ಮಾಡಿದ ಅನುಭೂತಿಯಿಂದ ಕವಿಯ ಆತ್ಮವೇ ಹಸುರಾಗಿ ಪರಿವರ್ತನೆಗೊಂಡಿತು. ಪ್ರಕೃತಿಯ ಈ ಹಸಿರು ಸೌಂದರ್ಯದಲ್ಲಿ ಸಂಪೂರ್ಣವಾಗಿ ಒಂದಾಗಿದ್ದೇ ಕವಿಯಾತ್ಮವು ಹಸುರುಗಟ್ಟಲು ಕಾರಣವಾಯಿತು. ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಹಸುರು ಕವನದ ರೀತಿಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಉತ್ತರ, ಕುವೆಂಪುರವರ ಹಸುರು ಕವನದಲ್ಲಿ ಹಸುರು ಬಣ್ಣವು ಸೃಷ್ಟಿಯ ಎಲ್ಲೆಡೆ ವ್ಯಾಪಿಸಿರುವ ಅದ್ಭುತ ಚಿತ್ರಣವಿದೆ. ಕವಿಯ ದೃಷ್ಟಿಯಲ್ಲಿ ಆಗಸ, ಮೋಡ, ಗದ್ದೆ, ಬಯಲು, ಬೆಟ್ಟ, ಕಣಿವೆ ಅಷ್ಟೇ ಏಕೆ ಸಂಜೆಯ ಬಿಸಿಲು ಕೂಡ ಹಸುರಾಗಿದೆ. ಅಶ್ವಯುಜ ಮಾಸದ ಭತ್ತದ ಗದ್ದೆಗಳು ಗಿಳಿಯ ಎದೆಯ ಬಣ್ಣದ ಹಸುರಿನಿಂದ ಕಂಗೊಳಿಸುತ್ತಿವೆ. ಅದರ ಪಕ್ಕದಲ್ಲಿರುವ ಬನದ ಅಂಚಿನ ಅಡಿಕೆ ತೋಟವು ಹಸಿರಿನಿಂದ ಕೂಡಿದೆ. ನೆಲದ ಮೇಲಿನ ಹುಲ್ಲಿನ ಹಾಸು ಹೊಸ ಪಚ್ಚೆ ಬಣ್ಣದ ಮಕಮಲ್ಲಿನ ಜಮಖಾನೆಯಂತೆ ಕಾಣುತ್ತದೆ. ಈ ಹಸುರು ಕೇವಲ ದೃಶ್ಯವಲ್ಲ, ಅದೊಂದು ಅನುಭವ. ಹೊಸ ಹೂವಿನ ಪರಿಮಳ, ಎಲೆಗಳ ತಂಪು, ಹಕ್ಕಿಯ ಇಂಪಾದ ದನಿ ಮತ್ತು ಭೂಮಿಯ ಉಸಿರಿನಲ್ಲಿಯೂ ಹಸುರಿದೆ. ಕೊನೆಯಲ್ಲಿ ಈ ಹಸುರು ಕಡಲನ್ನು ವ್ಯಾಪಿಸಿ ಕವಿಯ ದೇಹದೊಳಗಿನ ರಕ್ತದಲ್ಲಿಯೂ ಬೆರೆತು ಕವಿಯಾತ್ಮವೇ ಹಸುರಾಗಿ ಪರಿವರ್ತನೆಗೊಂಡಿದೆ ಎಂದು ಕವಿ ವರ್ಣಿಸುತ್ತಾರೆ. ಫ್ರೆಂಡ್ಸ್, ಇದು 8-10 ವಾಕ್ಯದಲ್ಲಿರೋದ್ರಿಂದ ಇದಿಷ್ಟು ನಾವು ಬರೀಲೇಬೇಕಾಗತ್ತೆ ಎಕ್ಸಾಮ್ಸ್ ಅಲ್ಲಿ. ಎರಡನೇ ಪ್ರಶ್ನೆ, ಪ್ರಕೃತಿಯ ಹಸುರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಉತ್ತರ, ಈ ಪ್ರಶ್ನೆಯು ನಿಮ್ಮ ಸ್ವಂತ ಅಭಿಪ್ರಾಯವನ್ನು ಕೇಳುವುದರಿಂದ ಇದಕ್ಕೆ ನೇರ ಉತ್ತರವು ಮೂಲ ಪಠ್ಯಗಳಲ್ಲಿ ಲಭ್ಯವಿಲ್ಲ. ಆದಾಗ್ಯೂ ಪದ್ಯದ ಆಶಯವನ್ನು ಆಧರಿಸಿ ಈ ಕೆಳಗಿನ ಅಭಿಪ್ರಾಯವನ್ನು ರೂಪಿಸಬಹುದು. ಪ್ರಕೃತಿಯ ಹಸುರು ಜೀವ ಜಗತ್ತಿನ ಅಸ್ತಿತ್ವಕ್ಕೆ ಅತ್ಯಂತ ಅವಶ್ಯಕವಾಗಿದೆ.
ಕವನದಲ್ಲಿ ವರ್ಣಿಸಿರುವಂತೆ ಹಸುರು ಕೇವಲ ಒಂದು ಬಣ್ಣವಲ್ಲ, ಅದು ಜೀವದ ಸಂಕೇತವಾಗಿದೆ. ಪರಿಸರ ಸಮತೋಲನ, ಗಿಡಮರಗಳು ವಾತಾವರಣವನ್ನು ಶುದ್ಧೀಕರಿಸಿ ಜೀವಿಗಳಿಗೆ ಅಗತ್ಯವಾದ ಆಮ್ಲಜನಕವನ್ನು ಒದಗಿಸುತ್ತವೆ. ಹಸುರು ಹಸುರಿಳೆಯುಸಿರು ಎಂಬ ಕವಿಯ ಮಾತು ಇದನ್ನೇ ಸಂಕೇತಿಸುತ್ತದೆ. ಇದರ ಕಂಟಿನ್ಯೂಷನ್ ಇದೆ. ಆಹಾರದ ಮೂಲದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಜೀವಿಗೂ ಆಹಾರ ಸರಪಳಿಯ ಮೂಲ ಸಸ್ಯಗಳೇ ಆಗಿವೆ. ಜೀವ ವೈವಿಧ್ಯದ ಆಶ್ರಯ ಅಂದರೆ ಕಾಡುಗಳು ಮತ್ತು ಹುಲ್ಲುಗಾವಲುಗಳು ಅಸಂಖ್ಯಾತ ಜೀವಿಗಳಿಗೆ ಆಶ್ರಯ ತಾಣವಾಗಿದೆ. ಮಾನಸಿಕ ಆರೋಗ್ಯದ ಬಗ್ಗೆ ಹೇಳಬೇಕಾದರೆ ಹಚ್ಚ ಹಸುರಿನ ಪ್ರಕೃತಿಯನ್ನು ನೋಡುವುದು ಮನಸ್ಸಿಗೆ ಶಾಂತಿ ಮತ್ತು ಉಲ್ಲಾಸವನ್ನು ನೀಡುತ್ತದೆ. ಕವಿಯು ಹಸಿರಿನಲ್ಲಿ ತನ್ಮಯರಾಗಿ ರಸಪಾನ ಸ್ನಾನ ಮಾಡಿ ಆತ್ಮವೇ ಹಸುರಾದಂತೆ ಭಾವಿಸುವುದು ಇದನ್ನೇ ಸೂಚಿಸುತ್ತದೆ. ಒಟ್ಟಾರೆಯಾಗಿ ಹಸುರು ಜೀವ ಜಗತ್ತಿನ ಉಸಿರು, ಆಹಾರ, ಆಶ್ರಯ ಮತ್ತು ಚೈತನ್ಯದ ಮೂಲವಾಗಿದೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಅದರೊಳಗಡೆ ಮೊದಲನೇ ಪ್ರಶ್ನೆ, ಹಸುರಾದುದು ಕವಿಯಾತ್ಮಂ. ಉತ್ತರ ಸಂದರ್ಭ. ಈ ಸಾಲನ್ನು ಕುವೆಂಪುರವರು ಬರೆದ ಹಸುರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ನವರಾತ್ರಿಯ ಸಮಯದಲ್ಲಿ ಪ್ರಕೃತಿಯಲ್ಲಿ ತುಂಬಿರುವ ಹಸಿರಿನ ಸೌಂದರ್ಯವನ್ನು ವರ್ಣಿಸುವಾಗ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ತುಂಬಿರುವ ಹಚ್ಚ ಹಸುರನ್ನು ಕಂಡು ಕವಿ ಸಂಪೂರ್ಣವಾಗಿ ತನ್ಮಯರಾಗಿದ್ದಾರೆ. ಆ ಹಸಿರಿನ ರಸವನ್ನು ಪಾನ ಮಾಡಿ ಅದರಲ್ಲಿಯೇ ಸ್ನಾನ ಮಾಡಿದ ಅನುಭೂತಿಯಿಂದಾಗಿ ಅವರ ಆತ್ಮವೇ ಹಸುರು ಬಣ್ಣಕ್ಕೆ ತಿರುಗಿದೆ ಎಂದು ಕವಿ ಕಲ್ಪಿಸಿಕೊಂಡಿದ್ದಾರೆ. ಇದು ಪ್ರಕೃತಿ ಮತ್ತು ಕವಿಯ ನಡುವಿನ ಅದ್ವೈತ ಸ್ಥಿತಿಯನ್ನು, ಅಂದರೆ ಇಬ್ಬರೂ ಒಂದೇ ಆಗುವ ಅನುಭವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಎರಡನೇ ಸಂದರ್ಭ, ಬೇರೆ ಬಣ್ಣವನೇ ಕಾಣೆ. ಉತ್ತರ ಸಂದರ್ಭ. ಈ ವಾಕ್ಯವನ್ನು ಕುವೆಂಪುರವರ ಹಸುರು ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ. ಕವಿ ಹುಲ್ಲಿನ ಹಾಸನ್ನು ವರ್ಣಿಸುವಾಗ ಈ ಸಾಲನ್ನು ಬಳಸಿದ್ದಾರೆ. ಸ್ವಾರಸ್ಯ, ನೆಲದ ಮೇಲೆ ಹರಡಿರುವ ಹುಲ್ಲಿನ ಹಾಸು ಮಕಮಲ್ಲಿನ ಜಮಖಾನೆಯಂತೆ ಕಾಣುತ್ತಿದೆ. ಆ ಹಸಿರು ಜಮಖಾನೆ ಭೂಮಿಯನ್ನು ಸಂಪೂರ್ಣವಾಗಿ ಆವರಿಸಿರುವುದರಿಂದ ತಮಗೆ ಬೇರೆ ಯಾವ ಬಣ್ಣವೂ ಕಾಣುತ್ತಿಲ್ಲ ಎಂದು ಕವಿ ಹೇಳುತ್ತಾರೆ. ಇದು ಕವಿಯ ದೃಷ್ಟಿ ಸಂಪೂರ್ಣವಾಗಿ ಹಸಿರಿನಿಂದ ಆವೃತವಾಗಿದೆ ಎಂಬುದನ್ನು, ಹಸಿರಿನ ಸೌಂದರ್ಯದ ಮುಂದೆ ಬೇರೆಲ್ಲವೂ ಗೌಣವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಮೂರನೇ ಸಂದರ್ಭ, ಹಸುರು ಹಸುರಿಳೆಯುಸಿರು. ಉತ್ತರ ಸಂದರ್ಭ. ಈ ಸಾಲನ್ನು ಕುವೆಂಪುರವರು ರಚಿಸಿದ ಹಸುರು ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಹಸುರು ತಮ್ಮ ಇಂದ್ರಿಯಗಳನ್ನು ಹೇಗೆಲ್ಲ ವ್ಯಾಪಿಸಿದೆ ಎಂದು ವರ್ಣಿಸುವಾಗ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ಬಂದ್ಬಿಟ್ಟು, ಹಸುರು ಕೇವಲ ಕಣ್ಣಿಗೆ ಕಾಣುವ ಬಣ್ಣವಲ್ಲ, ಅದು ಹೂವಿನ ಕಂಪು, ಎಲೆಗಳ ತಂಪು, ಹಕ್ಕಿಯ ದನಿಯಾಗಿಯೂ ಅನುಭವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಭೂಮಿಯ ಉಸಿರು ಕೂಡ ಹಸಿರೇ ಆಗಿದೆ ಎಂದು ಕವಿ ಇಲ್ಲಿ ಭಾವಿಸುತ್ತಾರೆ. ಹಸಿರು ಜೀವದ ಮೂಲ ಮತ್ತು ಚೈತನ್ಯ ಎಂಬುದನ್ನು ಈ ಸಾಲು ಸುಂದರವಾಗಿ ಧ್ವನಿಸುತ್ತದೆ. ನಾಲ್ಕನೇ ಸಂದರ್ಭ, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಉತ್ತರ ಸಂದರ್ಭ. ಈ ಸಾಲನ್ನು ಕುವೆಂಪುರವರ ಹಸುರು ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ. ಕವಿತೆಯ ಕೊನೆಯಲ್ಲಿ ಹಸಿರು ಎಲ್ಲೆಡೆ ವ್ಯಾಪಿಸಿರುವ ಭಾವವನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವಾಗ ಕವಿ ಈ ಸಾಲುಗಳನ್ನು ಬಳಸುತ್ತಾರೆ. ಸ್ವಾರಸ್ಯ, ಕವಿಯ ದೃಷ್ಟಿಗೆ ಅತ್ತ ಇತ್ತ ಎತ್ತ ನೋಡಿದರೂ ಕೇವಲ ಹಸಿರು ಬಣ್ಣವೇ ಕಾಣುತ್ತಿದೆ. ಈ ಹಸಿರು ಭೂಮಿಯನ್ನು ಮೀರಿ ಕಡಲಿಗೂ ವ್ಯಾಪಿಸಿದೆ. ಕೊನೆಗೆ ಈ ಹಸಿರು ಕವಿಯ ದೇಹದ ರಕ್ತದಲ್ಲಿಯೂ ಸೇರಿಕೊಂಡು ಅವರ ಅಂತರಂಗ ಮತ್ತು ಬಹಿರಂಗ ಎರಡನ್ನೂ ಸಂಪೂರ್ಣವಾಗಿ ಆವರಿಸಿದೆ. ಈ ಸಾಲುಗಳು ಹಸಿರಿನ ಸರ್ವವ್ಯಾಪಿತ್ವವನ್ನು ಮತ್ತು ಕವಿ ಪ್ರಕೃತಿಯೊಂದಿಗೆ ಸಾಧಿಸಿದ ತಾದಾತ್ಮ್ಯವನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತವೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ನಾವು 10ನೇ ತರಗತಿಯ ಕನ್ನಡ ಹಸುರು ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ವ್ಯಾಕರಣಾಂಶದಲ್ಲಿ ಅಲಂಕಾರಗಳಿದೆ. ಸೊ ಅದನ್ನು ನಾವು ಅದರೊಳಗಡೆ ಓದ್ಕೊಂಡ್ಬಿಟ್ಟು ನಾವು ಕಲಿಯಬಹುದು. ಇಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.